ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕರಿಂಡಿ ಅಂತ. ಆ್ಯಂಡ್ ಮಾಡೋ ಮೆಥಡ್ ಕೂಡ ಸಖತ್ ಸಿಂಪಲ್. ಫಸ್ಟ್ ಮಿಕ್ಸಿಗೆ ಸಾಸಿವೆ, ಜೀರಿಗೆ, ಅಗಸೆ ಎಲ್ಲ ಪೌಡರ್ ಮಾಡ್ಕೊಳ್ಳಿ. ಈ ಉಪ್ಪಿನಕಾಯಿ ವಿಶೇಷ ಏನಂದರೆ ಇದು ಆಯಿಲ್ ಫ್ರೀ ಇರುತ್ತೆ, ದೆನ್ ಫರ್ಮೆಂಟೆಡ್ ವಿಚ್ ಇಸ್ ವೆರಿ ಗುಡ್ ಫಾರ್ ಗಟ್ ಹೆಲ್ತ್. ಫಸ್ಟ್ ಮಿಕ್ಸಿಗೆ ಸಾಸಿವೆ, ಜೀರಿಗೆ, ಮೆಂತ್ಯ, ಅಗಸೆಯನ್ನು ಪೌಡರ್ ಮಾಡ್ಕೊಳ್ಳಿ. ಇನ್ನೊಂದು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿನ ಮಿಕ್ಸಿ ಹಾಕ್ಕೊಳ್ಳಿ. ಅವೆರಡು ಪೌಡರು ಮತ್ತು ಆ ಪೇಸ್ಟ್ನ ಒಂದು ಕಡೆ ಮಂಗಳೂರು ಸೌತೆಕಾಯಿ ಮತ್ತು ಕ್ಯಾರೆಟ್ನ ಕಟ್ ಮಾಡ್ಕೊಳ್ಳಿ. ನಂತರ ಪೇಸ್ಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಅಗಸೆ ಪೌಡರ್ನ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಹಾಕಿ ಬಿಸಿಲಿಗೆ 1-2 ಡೇಸ್ ಇಡಬೇಕು. ಈ ಉಪ್ಪಿನಕಾಯಿನ ಫರ್ಮೆಂಟ್ ಆದಮೇಲೆ ತಿಂದರೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ಇಟ್ಸ್ ಅ ಮಸ್ಟ್ ಟ್ರೈ ಉಪ್ಪಿನಕಾಯಿ, ಐ ಕ್ಯಾನ್ ಸಿ. ಈ ರೆಸಿಪಿ ಬಂದುಬಿಟ್ಟು ನಮ್ಮ ಅತ್ತೆ ಅವ್ರ ಅಜ್ಜಿ ಮಾಡ್ತಿದ್ರಂತೆ. ಇದು ನಮ್ಮ ಮನೇಲಿ ಎಲ್ಲರೂ ಫೇವ್ರೆಟ್. ನೀವು ಟ್ರೈ ಮಾಡಿ ಹೇಳಿ.